ಹಲೋ ಸಿಂಗಲ್ ಬಾಯ್ಸ್ ಎಲ್ಲರೂ ಕೂಡ ನಮಸ್ತೆ. ಎಷ್ಟು ದಿನ ಅಂತ ನೀವು ಸಿಂಗಲ್ ಆಗಿರ್ತೀರ ಗುರುವೆ? ಮದುವೆ ಅಂತ ಆಗಿ ಅಂದರೆ ಹುಡುಗೀರು ಸಿಗ್ತಾ ಇಲ್ಲ, ಲವ್ ಮಾಡೋದಕ್ಕೆ ಯಾರೂ ಕೂಡ ಒಪ್ಕೋತಾ ಇಲ್ಲ ನನ್ನ ಪ್ರಪೋಸಲ್ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಪಾಡಿಗೆ ನೀವು ಯಾರಾದರೂ ಹುಡುಗಿನ ನೋಡಿ ಮದುವೆ ಆಗೋದಕ್ಕೆ ಪ್ರಯತ್ನ ಪಡಿ. ಯಾರೂ ಸಿಗ್ತಾ ಇಲ್ವಾ ಮದುವೆ ಆಗೋದಕ್ಕೆ? ನಮ್ಮ ಚಾನಲ್ನ ಬನ್ನಿ. ಮದುವೆಯ ಬಯಕೆನಲ್ಲಿರ್ತಕ್ಕಂಥ ಹುಡುಗರಿಗೆ ಈ ಒಂದು ಚಾನಲ್. ನನ್ನ ಪ್ರೊಫೈಲಲ್ಲಿ ಸುಮಾರು 100ಕ್ಕೂ ಹೆಚ್ಚಿನ ಪ್ರೊಫೈಲ್ಗಳನ್ನು ನಾನು ಆ್ಯಡ್ ಮಾಡಿದ್ದೇನೆ. ಅದರಲ್ಲಿ ಚೆಕ್ಕಿಂಗ್ ಮಾಡಿದ್ರೆ ನಿಮಗೆ ಸಿಗುತ್ತೆ. ಸೊ ಇವತ್ತು ನಮಗೆ ಗೌರಿ ಅಂತ ಒಬ್ಬ ಹುಡುಗಿ ಒಂದು ಬ್ರೋಕರ್ ಅವ್ರಿಗೆ ಮಾಹಿತಿನ ಕಳಿಸ್ತಾರೆ. ಸರ್, ನಿಮ್ಮ ಒಂದು ಮೂಲಕ ನನಗೆ ಹುಡುಗನ್ನ ಹುಡುಕಾಟ ಮಾಡಿಕೊಡಿ ಅಂತ. ಆ ಬ್ರೋಕರ್ ಅವರು ನಮ್ಮಲ್ಲಿ ಕಳಿಸಿ, ಸರ್ ಇದನ್ನು ನಿಮ್ಮ ಚಾನಲಲ್ಲಿ ಪಬ್ಲಿಷ್ ಮಾಡಿ, ಆ ನಂತರ ಒಬ್ಬ ಹುಡುಗ ಸಿಗ್ತಾನೇನೋ ನೋಡೋಣ ಅಂತ ಕಳಿಸಿದ್ದಾರೆ. ಸೊ ನೋಡಿ, ಇವ್ರಿಗೆ ಮ್ಯಾಚ್ ಆಗುವಂಥ ಹುಡುಗ ನೀವು ಆಗಿದ್ದರೂ ಕೂಡ ಆಗ್ಬೋದು. ಹೆಸರು ಗೌರಿ. ಎಜುಕೇಟೆಡ್ ಅಂದರೆ ಓದಿರ್ತಕ್ಕಂತಹ ಶಾಲೆಯಲ್ಲಿ ಟಾಪರ್ ಇರ್ತಕ್ಕಂಥ ಒಬ್ಬ ಹೆಣ್ಣು ಮಗಳಾಗಿರೋದು. ಸಿಂಪಲ್ ಆಗಿರ್ತಕ್ಕಂಥ ಒಬ್ಬ ಹುಡುಗಿ. ಸಿಂಪಲ್ ಅಂದರೆ ಯಾರಿಗೂ ಕೂಡ ತೊಂದರೆ ಕೊಡದೇ ಇರೋ ರೀತಿಯಲ್ಲಿ ಅವರಾಯಿತು, ಅವರ ಕೆಲಸ ಆಯಿತು, ದೆನ್ ಬಟ್ಟೆ ವಿಚಾರ, ದೆನ್ ಸುತ್ತಾಡುವಂಥ ವಿಚಾರ. ಈ ಒಂದು ಸಮಯಕ್ಕೆ ತಕ್ಕ ಹಾಗೆ ವಯಸ್ಸು ಬಂದು 27 ವರ್ಷ. ಊರು ಬಂದು ತುಮಕೂರಿನಲ್ಲಿ ವಾಸವಾಗಿರೋದು. ಎತ್ತರ ಬಂದು 5.6 ಅಡಿ ಹೈಟು, ಗೋಧಿ ಬಣ್ಣದ ಮೈಕಟ್ಟು. BSc ನರ್ಸಿಂಗ್ ಮಾಡಿರ್ತಕ್ಕಂಥ ಈಕೆ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಸದ್ಯಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ 8,000 ರೂಪಾಯಿ ಸಂಬಳ ಸಿಗ್ತಾ ಇದೆ. ಸೊ ಸ್ಟಡೀಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಈ ಒಂದು ಹುಡುಗಿಗೆ ಕೇಳಿದ್ರೆ ಗೊತ್ತಾಗುತ್ತೆ. ಎಲ್ಲರೂ ಎಜುಕೇಷನ್ ಮಾಡಿ ಬಿಡ್ತಾರೆ, ಬಟ್ ಈಕೆ ಬಿಡೋದಕ್ಕೆ ಮುಂದೆ ಆಗ್ತಾಯಿಲ್ಲ. ಹವ್ಯಾಸಗಳು ಅಂದರೆ ಜಾಸ್ತಿ ಓದ್ತಾರೆ, ಎಲ್ಲಾದರೂ ತಿರುಗಾಡೋದಕ್ಕೆ ಅಂತ ಸುಮಾರು ಜಾಸ್ತಿ ಹೋಗ್ತಾರೆ. ಯಾಕಂದರೆ ಸ್ಟ್ರೆಸ್ ರೀ, ಓದಿ ತುಂಬ ಪ್ರಾಬ್ಲಮ್ ಆಗುತ್ತೆ. ವರ್ಕ್ ಮಾಡಿ ಕೂಡ ಪ್ರಾಬ್ಲಮ್ ಆಗುತ್ತೆ. ಆ ಒಂದು ಉದ್ದೇಶದಿಂದ ವರ್ಕ್ ಸ್ವಲ್ಪ, ಸ್ಟ್ರೆಸ್ ಸ್ವಲ್ಪ ಜಾಸ್ತಿನೇ ಇದೆ. ಇವರ ತಂದೆ ಒಬ್ಬರು 2000 ಒಂದು ಸ್ವಲ್ಪ ಎಷ್ಟೋ 10 ಏನೋ ಅಂತಂದ್ರು ಅವಾಗಲಿಂದಲೂ ಒಂದು ಗೌರ್ಮೆಂಟ್ ಜಾಬ್ಲೇ ಇರ್ತಾರೆ. ಇವಾಗ ರಿಟೈರ್ಮೆಂಟ್ ಆಗಿದ್ದಾರೆ, ಒಬ್ಬ ಸರ್ಕಾರಿ ನೌಕರ. ನನ್ನ ತಂಗಿ ಒಬ್ಬಳು PUCನಲ್ಲಿ ಸೈನ್ಸ್ ಮಾಡಿ ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡಿದ್ದಾಳೆ, ಬೆಂಗಳೂರಿನಲ್ಲಿ JSS ಕಾಲೇಜ್. ತಾಯಿಯವರು ಗೃಹಿಣಿ. ಎಜುಕೇಟೆಡ್ ಪ್ಲಸ್ ರೆಸ್ಪಾನ್ಸಿಬಿಲಿಟಿ ಇರ್ತಕ್ಕಂತಹ ಮುದ್ದಾಗಿರ್ತಕ್ಕಂಥ ಗೌರಿ ಬಿದನೂರು ಅಂತ ಒಬ್ಬ ಹುಡುಗಿಗೆ ಯಾವ ರೀತಿಯ ಹುಡುಗ ಬೇಕಾಗಿದ್ದಾರೆ ಅಂದರೆ, ಪಾಯಿಂಟ್ ನಂಬರ್ 1, ಸಾಫ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗುವಂಥ ಹುಡುಗ. ಸಾಫ್ಟ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ, ಸ್ಟಾಪ್ ಅಂತಂದರೆ ಒಂದು ಮುಗ್ಧ, ಯಾರಿಗೂ ಕೂಡ ತೊಂದರೆ ಮಾಡಿದಂಥ ಒಬ್ಬ ಹುಡುಗ, ಪ್ರೀತಿಯಿಂದ ಮುಗ್ಧತನ ತೋರಿಸುವಂಥ ಹುಡುಗ. ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ನಾನು ಏನಾದರೂ ಹೇಳಬೇಕು ಅನ್ನೋಕ್ಕೂ ಮುಂಚೆನೇ ನೀವೇ ಅರ್ಥ ಮಾಡಿಕೊಂಡು ಅದಕ್ಕೆ ರಿಪ್ಲೈ ಕೊಡುವಂತಹ ಕ್ಯಾರೆಕ್ಟರ್ ಇರ್ತಕ್ಕಂಥ ಒಬ್ಬ ಹುಡುಗ ಆಗಿದ್ದು, ನಿಮ್ಮ ವಯ ಬಂದು 31ರ ಒಳಗಡೆ ಅಥವಾ ಸ್ವಲ್ಪ ಜಾಸ್ತಿ ಇದ್ದರೂ ಅಭ್ಯಂತರ ಇಲ್ಲ. ನನ್ನ ಒಂದು ಶಿಕ್ಷಣ, ನನ್ನ ಒಂದು ಸ್ಟಡೀಸ್ ಬಿಡು ನೀನು ಸಾಕು ಅಂತ ಹೇಳುವಾಗಿಲ್ಲ. ನಾನು ತುಮಕೂರಿನಲ್ಲಿ ಮಾಡ್ತಾ ಇದ್ದೇನೆ, ಮಧ್ಯೆ ಎಲ್ಲಾದರೂ ನೋಡ್ತೀನಿ, ಆವಾಗ ಪ್ರಸ್ತುತ ಬೆಂಗಳೂರಿನಲ್ಲಿ ಮಾಡ್ತೀನಿ. ಇಬ್ಬರು ಕೂಡ PGನಲ್ಲಿ ವಾಸವಾಗಿದ್ದು ಬೆಂಗಳೂರಿನಲ್ಲೇ ಇರೋಣ ಅಂತ ಹೇಳಿದ್ದಾರೆ. ಸೊ ಇನ್ನೊಮ್ಮೆ ಹೇಳ್ತೀನಿ ನೋಡಿ, ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಇರಬೇಕು. ಸೊ ಎಲ್ಲಿ ಕೆಲಸ ಮಾಡ್ತಿದ್ಯಾ ನೀನು, ಅವ್ನು ಯಾರು, ಅವ್ನು ಮಾತಾಡ್ದವನು ಯಾನು, ಮತ್ತು ಇದ್ಯಾರು, ಫೋನ್ ಯಾರು ಹಚ್ಚಿದ್ರು, ಇದೆಲ್ಲ ಕೂಡ ಡೌಟ್ ಪಡದೇ ಇರತಕ್ಕಂಥ ಹುಡುಗ ಬೇಕಂತೆ. ಮನೆ ಕೆಲಸ ಸೇರ್ ಮಾಡುವಂತಹ ಮನಸ್ಸು ಇರಬೇಕು. ಅಂದರೆ ಒಂದು ಮನೆ ಕೆಲಸ ಇದೆ ಅಂತಂದರೆ ಅದಕ್ಕೆ ಸ್ವಲ್ಪ ಗಂಡ ಸಹಾಯ ಮಾಡಬೇಕು, ಪ್ರೀತಿಯಿಂದ ಕೆಲಸನ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ನಿಮ್ಮ ತಂದೆ ತಾಯಿಯವ್ರಿಗೆ ಯಾವತ್ತೂ ಕೂಡ ಗೌರವ ಕೊಟ್ಟು ಅವರ ಒಂದು ನಡತೆಯಲ್ಲೇ ಇರಬೇಕು. ಯಾಕಂದರೆ ತಂದೆ ತಾಯಿಗೆ ಗೌರವ ಕೊಡದೇ ಇರತಕ್ಕಂಥ ಹುಡುಗ ಏನಾದರೂ ಇದ್ದರೆ ನಾಳೆ ಒಂದು ದಿನ ನನಗೂ ಕೂಡ ಅವನು ರೆಸ್ಪೆಕ್ಟ್ ಕೊಡಲ್ಲ, ನಾನು ಹೇಳಿದ್ದು ಕೇಳಲ್ಲ. ಸೊ ಆ ಒಂದು ಉದ್ದೇಶದಿಂದ ಹೇಳ್ತೀನಿ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರ್ತಕ್ಕಂಥ ಹುಡುಗ ಆಗಿರ್ಬೇಕಂತೆ. ಸೊ ಪೇರೆಂಟ್ಸ್ಗಳಿಗೆ ಕಂಫರ್ಟ್ ಆಗಿರಬೇಕು, ನನ್ನ ಜೊತೆ ಲವ್ ಲೈಫ್ ಲೈಟ್ ಆಗಿ ಚೆನ್ನಾಗಿರಬೇಕು ಅಂತ ಹೇಳಿದ್ದಾರೆ ಸ್ನೇಹಿತರೆ. ಈಗಿನ ಕಾಲದ ಹುಡುಗಿರು ಇಷ್ಟನ್ನೇ ಎಕ್ಸ್ಪೆಕ್ಟೇಷನ್ ಮಾಡ್ತಾರೆ. ಇದು ಬಿಟ್ಟು ಮತ್ತೇನು ಕೂಡ ಎಕ್ಸ್ಪೆಕ್ಟೇಷನ್ ಮಾಡಲ್ಲ ಸ್ನೇಹಿತರೆ. ಅದೇ ರೀತಿಯಲ್ಲಿ ಈ ಒಂದು ಹುಡುಗಿಗೆ ಬೇಕಾಗಿರ್ತಕ್ಕಂಥ ಹುಡುಗ ಯಾವ ರೀತಿ ಇರಬೇಕು ಅಂತ ನೋಡಿದ್ವಿ. ಈಕೆನ ಕಾಂಟ್ಯಾಕ್ಟ್ಗೆ ತೆಗೆದುಕೊಳ್ಳುವಂಥ ರೀತಿ ತೋರಿಸ್ತೀನಿ ಬನ್ನಿ. ಮೊದಲನೇದಾಗಿ ಈಕೆ ಕಾಂಟ್ಯಾಕ್ಟೇ ತೆಗೆದುಕೊಳ್ಳುವಂಥ ರೀತಿ ಬಂದು ನಿಮ್ಮ ಡೀಟೇಲ್ಸ್ಗಳನ್ನು ಇವರ ಒಂದು Gmail ID ಕಳಿಸ್ಬೇಕು. ಸೊ ಯಾವ ರೀತಿಯಲ್ಲಿ ಕಳಿಸ್ಬೇಕಾಗಿರ್ತಕ್ಕಂಥ ಡೀಟೇಲ್ಸು, ನಿಮ್ಮ Gmail ಏನಿರುತ್ತೆ ಆ ಒಂದು IDಗೆ ನಿಮ್ಮ ಬಯೋಡಾಟಾ. ಇವಾಗ ಪ್ರೊಫೈಲ್ ನಾನು ಯಾವ ರೀತಿಯಲ್ಲಿ ತಿಳಿಸ್ದೆ ಅಂದರೆ, ಅವರ ಫೋಟೋ, ಹೆಸರು, ಡೀಟೇಲ್ಸ್ ಇವೆಲ್ಲ ತಿಳಿಸ್ದಲ್ವ ಪಾಯಿಂಟ್. ಅದೇ ರೀತಿ ನೀವು ಕೂಡ ಇದೇ ರೀತಿ ಒಂದು ಪ್ರೊಫೈಲ್ನ ಮಾಡಿ ಅವರಿಗೆ ಬಯೋಡಾಟಾಗಳನ್ನು ಕಳಿಸಬೇಕು. ಕಳಿಸಿದಾಗ ಅವರು ಚೆಕ್ಕಿಂಗ್ ಮಾಡ್ತಾರೆ. ಅಂದರೆ ನಿಮ್ಮ ಫೋಟೋ, ನಿಮ್ಮ ಡೀಟೇಲ್ಸು, ನಿಮ್ಮ ಪ್ರತಿಯೊಂದು ಮಾಹಿತಿಗಳನ್ನು ವೆರಿಫಿಕೇಷನ್ ಮಾಡಿ ನಂತರ ಅವರ ಒಂದು ಅಭಿಪ್ರಾಯ
ಅವರ ಒಂದು ಅನಿಸಿಕೆಗಳನ್ನು ವ್ಯಕ್ತಪಡಿಸ್ತಾರೆ. ಆವಾಗ ನಿಮ್ಮ ಒಂದು ಡಿಸಿಷನ್ ಅವರ ಒಂದು ಡಿಸಿಷನ್ ಮ್ಯಾಚ್ ಆದರೆ ಖಂಡಿತವಾಗ್ಲೂ ನಿಮ್ಮನ್ನು ಮೀಟ್ ಆಗೋಕ್ಕೆ ಕರೀತಾರೆ. ಕರೆದ ತಕ್ಷಣ ಇಬ್ಬರು ಕೂಡ ಏನು ಬೇಕಾದ್ರೆ ಅವಾಗ ಮಾತಾಡ್ಬೋದು. ಇದು ನಡೀತಕ್ಕಂಥ ಒಂದು ಪ್ರೊಸೆಸಿಂಗು. ಹೌದು, ಜಿಮೇಲ್ ಐ ಡಿನೇ ಸಿಗ್ತಾ ಇಲ್ಲ ಅಂತಂದರೆ ಜಿಮೇಲ್ ಐ ಡಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ. ಡೈರೆಕ್ಟಾಗಿ ಕೊಡೋಕ್ಕೆ ಬರೋಲ್ಲ, ಪ್ರಾಬ್ಲಮ್ ಆಗುತ್ತೆ, ಇಶ್ಯೂಸ್ ಮಾಡ್ಕೋತಾರೆ ಎಲ್ಲ ಕೂಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಆ್ಯಂಡ್ ಇದು ನೋಡ್ತಾ ಇದ್ದೀರಾ, ಒಂದು ಹೈಜೆನಿಕ್ ಕಾರ್ ಇದೆ ನೋಡಿ, ಸೆಕೆಂಡ್ ಹ್ಯಾಂಡ್ ಕಾರ್. ಅದರ ತೆಗೆದುಕೊಳ್ಳೋರಿದ್ದರೆ ದಯಮಾಡಿ ನೀವು ನೋಡ್ಕೊಳ್ಬೋದು. ಹೈಜೆನಿಕ್ ಆಗಿರ್ತಕ್ಕಂಥ 6200 cc ಇಂಜಿನ್, V80 ಪೆಟ್ರೋಲ್ ವೇರಿಯಂಟ್, 210 ಕಿಲೋಮೀಟರ್ನ ಒಂದು ಗಾಡಿ. ಸೊ 16ರಿಂದ 18 ಕಿಲೋಮೀಟರ್ ಮೈಲೇಜಿಂಗ್ ಮತ್ತು ಸೀಟು 7ರಿಂದ 8 ಒಂದು ಸೀಟ್ ಹೊಂದಿರತಕ್ಕಂಥ ಗಾಡಿ ಆಗಿರೋದು ಇದು. ಅಫ್ಕೋರ್ಸ್ ಒಂದು ಮಾಡರ್ನ್, ಒಂದು ಸ್ಪೆಸಿಫಿಕ್ ಕ್ವಾಲಿಟಿ ಆ್ಯಂಡ್ ಒಳಗಡೆ ಇರ್ತಕ್ಕಂತಹ ಸಿಸ್ಟಮು ಎಲ್ಲರೂ ಕೂಡ ಚೆನ್ನಾಗಿದೆ. ಇದು 5.3 ಲಕ್ಷ ರೂಪಾಯಿಗೆ ಮಾರಾಟಕ್ಕೆ ಇಟ್ಟಿದ್ದಾರೆ. ನೀವೇನಾದರೂ ತೆಗೆದುಕೊಳ್ಬೇಕು ಅಂತ ಇದ್ದರೆ ದಯಮಾಡಿ ಯು ಕ್ಯಾನ್ ಪರ್ಚೇಸಿಂಗ್ ಆ್ಯಂಡ್ ಗಿಫ್ಟ್ ಹರ್ ಅಂತ ಹೇಳ್ತೇನೆ. ಅಂದರೆ ಇವಾಗ ನಮ್ಗೆ ಅವರು ಇಷ್ಟ ಆಗಿರ್ತಾರೆ, ಬೈ ಚಾನ್ಸ್ ಏನಾದರೂ ನಾನು ಆಕೆಗೆ ಗಿಫ್ಟ್ ಮಾಡಬೇಕು ಅಂದರೆ ಈಗ ಒಂದು ಕಾರನ್ನು ಸಹ ನೀವು ಗಿಫ್ಟ್ ಮಾಡ್ಬೋದು. ಬರೀ 5.3 ಲಕ್ಷಕ್ಕೆ ಇದೆ. ನೋಡಿ, ಯಾರಿಗಾದ್ರೂ ಇಷ್ಟ ಆದರೆ, ಒಂದು ಸ್ವಲ್ಪ ಲಿಟಲಲ್ಲಿ ರಿಚ್ ಆಗಿರ್ತಕ್ಕಂಥ ಹುಡುಗ ಆಗಿದ್ದರೆ ನೀವು ಆಕೆಗೆ ಗಿಫ್ಟ್ ಸಹ ಇದನ್ನು ಮಾಡ್ಬೋದು. ಸೊ ಒಂದು ಗಾಡಿಯ ಇಂಟೀರಿಯರ್ಗಳ ಡಿಸೈನ್ ನೋಡ್ತಾ ಇದ್ದೀರಾ. ಸೊ ನೋಡಿ, ಕಲರಿಂಗು ವಿತ್ AC, ಏರ್ ಬ್ಯಾಗ್ ಇಲ್ಲಿಂದಲೇ ಆನ್ ಆಗುತ್ತೆ ಮತ್ತು ಗೇರ್ ಸಿಸ್ಟಮ್ ಸಹ ಅಷ್ಟೇ ಮಾರ್ಬಲಸ್ ಆಗಿ ಫ್ಯಾಂಟಾಸ್ಟಿಕ್ ಆಗಿ ಲೋ ಮಾಡಿದ್ದಾರೆ ಆ್ಯಂಡ್ ಸ್ಪೆಸಿಫಿಕ್ ಆಗಿ ಚೆನ್ನಾಗಿದೆ. ಸೊ ಸ್ನೇಹಿತರೆ, ಈ ರೀತಿಯ ಪ್ರೊಫೈಲ್ಗಳು ನಮ್ಮ ಹತ್ರ ಸುಮಾರು ಜನ ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ. ಅದರಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಜನದ್ದು ಫಿಕ್ಸ್ ಆಗಿದೆ, ಇನ್ನೊಂದು ಸ್ವಲ್ಪ ಜನದ್ದು ಮೋಸ ಆಗಿದೆ. ಸೊ ಯಾವತ್ತೂ ಕೂಡ ನಂಬಿಕೆಗೆ ಬೆಲೆ ಕೊಡಿ, ಯಾವತ್ತೂ ಯಾರ ಮೇಲೂ ಕೂಡ ಡಿಪೆಂಡ್ ಅಪ್ ಆಗಿರಬೇಡಿ. ನಿಮ್ಮ ಮಾಹಿತಿಗಳನ್ನು ಅವರಿಗೆ ಕಳಿಸೋದನ್ನು ಮರೆಯೋಕ್ಕೆ ಹೋಗಬೇಡ್ರಿ. ಮತ್ತೆ ನಾನು ನಿಮಗೆ ಸಿಗ್ತೀನಿ. ನಮಸ್ತೆ, ಟೇಕ್ ಕೇರ್, ಬಾಯ್.